ಹಾಯ್ ಹಲೋ, ನಾನು ನಿಮ್ಮ ಜ್ಯೋತಿ. ಇವತ್ತು ಸಂಡೇ ಇರೋದರಿಂದ ಸ್ಪೆಷಲಾಗಿ ಏನು ಮಾಡ್ತಾಯಿದ್ದೀನಿ ನೋಡಿರಿ. ಬನ್ನಿ ನೀವು ನೋಡಿ, ಇದನ್ನು ಟ್ರೈ ಮಾಡಿ ನೋಡಿರಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ಫಿಶ್ ಸಾಂಬಾರು ಹೇಗೆ ಮಾಡೋದು, ಮೀನದ ಸಾರು ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ಏನು ಹಾಕ್ಕೋಬೇಕು, ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ 2 ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಮತ್ತು ಏನಿದು ಕರಿಬೇವು ಎಣ್ಣೆಗೆ ಹಾಕ್ಕೋಬೇಕು. ಈ ಥರ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೋಬೇಕು. ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೋಡಿರಿ, ಫ್ರೈ ಆಗಬೇಕು ಈರುಳ್ಳಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೋದು. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಗರಂ ಮಸಾಲ ಪೌಡರ್, ಇದು ಮೆಣಸಿನ್ಕಾಯಿ ಪೌಡರ್, ಅರಿಶಿನ, ಇಷ್ಟೇ. ಸಾಂಬಾರಿಗೆ ಜೀರಿಗೆ, ಸಾಸಿವೆ ಅವೆಲ್ಲ ಏನೂ ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲರಿ. ಗರಂ ಮಸಾಲ ಪೌಡ್ರ್ ಇದೆ. ನೆಕ್ಸ್ಟು ಧನಿಯಾ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನೋಡಿರಿ. ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿರಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಕಟ್ ಮಾಡಿಕೊಳ್ಳೋದಂಥ ಈರುಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಮತ್ತು ಇವಾಗ ಏನು ಹಾಕ್ಕೋಬೇಕ್ರಿ, ಧನಿಯಾ ಪೌಡರ್ 2 ಸ್ಪೂನು ಧನಿಯಾ ಪೌಡರ್. ಇದೇನ್ರಿ ಗರಂ ಮಸಾಲ ಹಾಕೋತಾ ಇದ್ದೀನಿ ನೋಡಿರಿ. ಕೆಂಪು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ನಿಮಗೆ ಎಷ್ಟು ಖಾರ ಬೇಕೋ ಅದರ ತಕ್ಕಂಗೆ ಹಾಕೋಬೋದು. ಬಹಳ ಖಾರ ಇತ್ತಂದ್ರೆ ಸ್ವಲ್ಪ ಹಾಕ್ಕೋಬೋದು. ಇವಾಗ ನೆಕ್ಸ್ಟ್ ಏನು ಹಾಕ್ಕೋಬೇಕು, ಕೊಬ್ಬರಿಯನ್ನು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ನೋಡಿರಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಎಲ್ಲ ತಿರುಗಿಸ್ಕೊಂಡು ಫ್ರೈ ಮಾಡಬೇಕು. ಕೊಬ್ಬರಿ ಎಲ್ಲ ಹುರಿಬೇಕು, ಅದರಲ್ಲಿ ಹಸಿ ಅಂಶ ಹೋಗ್ಬೇಕಲ್ರಿ. ಸೊ ನೋಡಿರಿ, ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡಿದ್ದೆ. ಅದರ ರಸವನ್ನು ಸ್ವಲ್ಪ ಹಾಕ್ಕೋಬೇಕು, ಅಂದರೆ ಭಾಳ ಟೇಸ್ಟ್ ಬರುತ್ತೆ ನೋಡಿರಿ. ಹುಣಸೆ ರಸ ಹಾಕೋದ್ರಿಂದ ಮೀನಿನ ಸಾರು ಬಹಳ ಟೇಸ್ಟಿಯಾಗಿರುತ್ತೆ ರೀ. ನೆಕ್ಸ್ಟು ಇದನ್ನು ಸಾರನ್ನು ನೆಗಡಿ ಏನಾದರೂ ಕುಡಿಬೇಕು ನೋಡಿರಿ. ಸಾಂಬಾರನ್ನು ಕುಡಿದಾಗ ಮಸ್ತ್ ಇರುತ್ತೆ ರೀ. ನೆಗಡಿ ಅಂತೂ ಬರೋದೇ ಇಲ್ಲ, ವಾಪಸ್ ಕಡಿಮೆ ಆಗುತ್ತೆ ರೀ. ಹುಣಸೆ ರಸನ ಹಾಕೋತಾ ಇದ್ದೀನಿ ನೋಡಿರಿ. ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೇಕು, ಭಾಳ ಹಾಕ್ಕೋಬಾರ್ದು. ಹಾಗಂತ ಟೊಮೆಟೊ ಹಾಕಲೇನ್ರಿ ಅಂತ ಕೇಳಬೇಡ್ರಿ. ಟೊಮೆಟೊನೂ ಹಾಕಿರ್ತೀನಿ 1-2. ಬಟ್ ಹುಣಸೆ ರಸ ಹಾಕೋದ್ರಿಂದ ಸಾಂಬಾರು, ಯಾವುದೇ ಒಂದು ಸಾಂಬಾರಾಗಲಿ ಟೇಸ್ಟ್ ಆಗುತ್ತೆ ನೋಡಿರಿ. ಬಹಳ ಟೇಸ್ಟಾಗಿ ಬರುತ್ತೆ ರೀ. ನೀವು ಮಾಡಿ ನೋಡಿರಿ. ಕೊತ್ತಂಬರಿ ಸೊಪ್ಪನ್ನು ಈ ಥರ ಹಾಕ್ಕೋಬೇಕು ರೀ. ಫ್ರೈ ಮಾಡ್ಕೋಬೇಕು ಈ ಥರ. ಗ್ರೇವಿ ಆಗಿದೆ ಅಲ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಗ್ರೇವಿ. ಫಿಶ್ ಕರಿನೂ ಅಂತಾರೆ, ಫಿಶ್ ಸಾಂಬಾರು ಅಂತಾರೆ ನೋಡಿರಿ. ನೀವು ಗ್ರೇವಿಯಾಗಿ ಮಾಡ್ಕೊಂಡ್ರೆ ಫಿಶ್ ಕರಿ ಆಗುತ್ತೆ ರೀ. ಅದೇ ತಿಳಿಯಾಗಿ ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ಸಾಂಬಾರು ಆಗುತ್ತೆ. ಸೊ ಕೆಲವೊಬ್ಬರಿಗೆ ತಿಳಿ ಸಾಂಬಾರು ಭಾಳ ಸೇರುತ್ತೆ ನೋಡಿರಿ. ಇದು ಖಡಕ್ ರೋಟಿ, ನೆಕ್ಸ್ಟ್ ರೈಸ್ ಮೇಲೆ ಬಹಳ ಚೆನ್ನಾಗಿ ತಿನ್ನೋಕೆ ಟೇಸ್ಟ್ ಬರುತ್ತೆ ನೋಡಿರಿ. ಬಿಸಿ ರೊಟ್ಟಿ ಮೇಲೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೀ. ಬಟ್ ಎಲ್ರಿಗೂ ಆಲ್ಮೋಸ್ಟ್ ಇತ್ತಾಗ ಉತ್ತರ ಕರ್ನಾಟಕ ಇದರಲ್ಲಿ ಅಂದ್ರೆ ಖಡಕ್ ರೊಟ್ಟಿನ ಭಾಳ ಟೇಸ್ಟ್ ಬರುತ್ತಂತ ಅದನ್ನೇ ಎಲ್ಲರೂ ತಿನ್ನುತ್ತಾರೆ ನೋಡಿರಿ. ಇದ್ರ ಮೇಲೆ ಫಿಶ್ ಸಾಂಬಾರು ಮೇಲೆ ನೋಡಿರಿ ಎಂಥ ಚಂದ ಕಲರ್ ಬಂದಿದೆ ನೋಡಿರಿ. ಗ್ರೇವಿ ಆಗ್ಯದ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿರಿ.
ಸ್ವಲ್ಪ ಕುದಿಲ್ರಿ. ನೋಡಿರಿ ಸಾಂಬಾರು ಕುದಿತಾ ಇದೆ. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೊಂದು ಸ್ವಲ್ಪ ಜೋಳದ ಹಿಟ್ಟನ್ನು ಕಲಿಸ್ಕೊಂಡು ಹಾಕ್ಬೇಕು ನೋಡಿರಿ. ಇಲ್ಲಿ ನೋಡಿರಿ, ನಾನು ಒಂದು ಬೌಲಲ್ಲಿ ಜೋಳದ ಹಿಟ್ಟನ್ನು ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಸಾಂಬಾರಲ್ಲಿ ಹಾಕ್ಬೇಕು ನೋಡಿರಿ. ಅಂದ್ರೆ ರುಚಿ ಬಹಳ ಚಲೋ ಬರುತ್ತಂತ್ರಿ. ಕೊಬ್ಬರಿನೂ ಹಾಕಿರ್ತೀವಿ, ಬಟ್ ಸ್ವಲ್ಪ ಜೋಳದ ಹಿಟ್ಟನ್ನು ಈ ಥರ ಕಲಿಸ್ಕೊಂಡು ಹಾಕೋದ್ರಿಂದ ನೋಡಿರಿ ಸಾಂಬಾರು ಕಲರ್ ಯಾವ ಥರ ಚೆನ್ನಾಗಿ ಬಂದಿದೆ ನೋಡಿರಿ. ವಾವ್, ಸೂಪರ್. ಕಡಕ್ ರೊಟ್ಟಿ ಮೇಲೆ ಹಾಕ್ಕೊಂಡು ತಿನ್ಕೋತ ಹೋದ್ರೆ ಏನಪ್ಪ ಅಂದ್ರೆ ಇದ್ರ ಟೇಸ್ಟ್ ಹೆಂಗಿರುತ್ತಂದ್ರೆ ನಾ ಹೇಳಲ್ರಿ, ನೀವು ಮಾಡಿ ನೋಡಿ ತಿಂದು ಆಮೇಲೆ ಕಮೆಂಟ್ ಮಾಡಿರಿ. ಕುದಿಯತ್ತೈತೆ ನೋಡ್ರಿ. ಈಗ ಹಿಟ್ಟು ಹಾಕ್ಕೊಂಡಿರೋ ಅಂದ್ರೆ ಸ್ವಲ್ಪ ಹೊತ್ತು ಸ್ವಲ್ಪ ಕುದಿಯಬೇಕು ನೋಡ್ರಿ. ಹಿಟ್ಟು ಕುದಿಬೇಕಲ್ರಿ. ಸೊ ಹಿಟ್ಟು ಹಾಕೋ ನಂತರ ಕುದೀತಾ ಇದೆ ನೋಡಿರಿ. ಇವಾಗ ಏನು ಮಾಡಬೇಕು, ಫಿಶ್ ಹಾಕ್ಕೋಬೇಕ್ರಿ. ಫಿಶನ್ನು ಇವಾಗಲೇ ಯಾಕೆ ಹಾಕ್ಕೋಬೇಕಪ್ಪ ಅಂದ್ರೆ ಮೊದಲೇ ಬಿಫೋರ್ ಹಾಕಿದ್ವಿ ಅಂದರೆ ಇಷ್ಟೊತ್ತನ ಕುದೀತಲ್ರಿ, ಫಿಶ್ ಭಾಳ ಸಾಫ್ಟ್ ಇರ್ತಾವ್ರಿ. ಸೊ ಅವೆಲ್ಲ ಒಳಗಡೆ ಹೊಡೆದು ಬಿಡೋದ್ರಿಂದ ನಾವು ಆಮೇಲೆ ಒಂದು ಸ್ವಲ್ಪ ಇವೆಲ್ಲ ಕುದ್ದಿದ್ದಾದ ನಂತರ ಸಾರು ಕುದೀತಾ ಇರ್ತೈತಲ್ಲ, ಅವಾಗ ಒಂದು ಸ್ವಲ್ಪ ಹಾಕಿ ಒಂದು 5 ನಿಮಿಷ ಅಷ್ಟೇ ಬಿಡೋದ್ರಿ. ಆಮೇಲೆ ಸ್ಟೋವನ್ನು ಆಫ್ ಮಾಡಬೇಕು. ಸೊ ಇವಾಗ ನಾನು ಒಂದೊಂದಾಗಿ ಫಿಶನ್ನು ಹಾಕೋತೀನಿ ನೋಡಿರಿ. ಸ್ವಲ್ಪ 5 ನಿಮಿಷ ಅಷ್ಟೇ, 5 ನಿಮಿಷನೂ ಇಲ್ಲ, ಒಂದು ಕುದಿ ಬರಬೇಕಷ್ಟೇ ನೋಡಿರಿ. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಳಿದಿತ್ತು ರೀ, ಅದನ್ನು ಹಾಕಿದೆ ನೋಡಿರಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿರಿ. ತಿನ್ನೋಕ್ಕಂತರೂ ಇದಕ್ಕಿಂತ ನೋಡೋದಕ್ಕಿಂತ ಸೂಪರ್ ಇರುತ್ತೆ ನೋಡಿರಿ. ಟೇಸ್ಟ್ ಮಾಡಿ ನೋಡಿದ ಮೇಲೇ ಗೊತ್ತಾಗೋದು ಇದು ಸಾಂಬಾರು ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನೀವು ಲೈಕ್ ಮಾಡಿರಿ. ಈ ಥರ ರೆಸಿಪಿ ನಿಮಗೆ ಮಾಡಿ ನೋಡಿ ತಿಂದಾದ ನಂತರ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ ಪ್ಲೀಸ್. ಓಕೆ, ಬಾಯ್ ಬಾಯ್ ಬಾಯ್. ವೇಟ್ 1 ಸೆಕೆಂಡ್, ನಾ ಇನ್ನೊಂದನ್ನು ಮರೆತುಬಿಟ್ಟೆ. ಅಜ್ವಾನ ಅಂದ್ರೆ ಭಾಳ ಚಲೋ ನೋಡಿರಿ. ಇದು ಫಿಶ್ ಸಾಂಬಾರಿಗೆ ಹಾಕ್ಬೇಕ್ರಿ. ಇದನ್ನು ಈ ಥರ ಎಲ್ಲ ಬಿಟ್ಕೊಂಡಿದ್ದೀನಿ. ಅಜ್ವಾನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ರೀ. ನೆಗಡಿ ಇತ್ತಪ್ಪ ಅಂದ್ರೆ ಈ ಸಾಂಬಾರು ನಾವು ಜಸ್ಟ್ ಒಂದು ಸ್ವಲ್ಪ ಕುಡಿದ್ರೆ ನೆಗಡಿನೂ ಕಡಿಮೆ ಆಗುತ್ತೆ ರೀ, ಜ್ವರನೂ ಹೋಗುತ್ತೆ ರೀ. ಅಷ್ಟು ಚೆನ್ನಾಗಿರುತ್ತೆ ನೋಡಿರಿ ಇದು ಸಾಂಬಾರು. ಸೊ ಸ್ಲೋಲಿ ಕುದಿಯಾತಿದೆ ನೋಡಿರಿ. ಇವಾಗ ಸಾಂಬಾರು ರೆಡಿ ಆಗುತ್ತೆ ರೀ. ಒಂದು 5 ಮಿನಿಟ್ ಅಷ್ಟೇ ಕುದಿಯೋಕೆ ಬಿಡಬೇಕು ರೀ ಇದನ್ನು. ಓಕೆ, ಬಾಯ್ ಬಾಯ್ ಬಾಯ್.